ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಆಸಕ್ತರಿಗೂ ವಿದ್ಯಾರ್ಥಿ ಮಿತ್ರರಿಗೂ ಸಾಹಿತ್ಯ ದೀಪಿಕೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ತಮಗೆ ಗೊತ್ತಿರದ ಹೊಸ ವಿಷಯಗಳು ಬಂದಲ್ಲಿ ತಾವು ಅದನ್ನು ಬರೆದುಕೊಳ್ಳಿ ಎಂದು ಹೇಳ್ತಾ ಈ ತರಗತಿಯನ್ನು ಆರಂಭಿಸ್ತಾ ಇದ್ದೇನೆ. ಪ್ರಶ್ನೆ ಸಂಖ್ಯೆ 1. ತನಗಾಗಿಸಲ್ ಅರಿಯನ್ನುಚಿತ ವಾಕ್ಚತುರತೆಯಂ. ಈ ಉಕ್ತಿಯು ಬಂದಿರುವ ಕೃತಿ. ಆಯ್ಕೆಗಳು: ಎ. ಕಾವ್ಯಾವಲೋಕನ, ಬಿ. ಶಬ್ದಮಣಿ ದರ್ಪಣ, ಸಿ. ಕವಿರಾಜ ಮಾರ್ಗ, ಡಿ. ಚಂದೋಂಬುದಿ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ. ಕವಿರಾಜ ಮಾರ್ಗ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗುತ್ತದೆ. ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ. ಈತ ದಂಡಿಯ ಕಾವ್ಯಾದರ್ಶವನ್ನು ಆಖರವಾಗಿ ಇಟ್ಟುಕೊಂಡು ಈ ಒಂದು ಕೃತಿಯನ್ನು ರಚಿಸಿದ್ದಾನೆ. ಪ್ರಶ್ನೆ ಸಂಖ್ಯೆ 2. ಕೈಕೊಳ್ಳುವಡೆ ಆತ್ಮಸುಖಮನೆ ಕೈಕೊಳ್ಳುವುದು ದೇಹಿ ಧರೆ ಶಾಶ್ವತ ಮಲ್ತು. ಈ ಹೇಳಿಕೆ ಬಂದಿರುವ ಕೃತಿ. ಆಯ್ಕೆಗಳು: ಎ. ಆದಿಪುರಾಣ, ಬಿ. ಶಾಂತಿ ಪುರಾಣ, ಸಿ. ಅಜಿತನಾಥ ಪುರಾಣ, ಡಿ. ಮಲ್ಲಿನಾಥ ಪುರಾಣ ಎಂಬ ಆಯ್ಕೆಗಳನ್ನು ಇಲ್ಲಿ ನೀಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ. ಶಾಂತಿ ಪುರಾಣ ಎಂಬುದು ಆಗುತ್ತದೆ. ಶಾಂತಿ ಪುರಾಣ ಎಂಬುದು ಕನ್ನಡದ ರತ್ನತ್ರಯರಲ್ಲಿ ಒಬ್ಬರಾದ ಪೊನ್ನನ ಕೃತಿಯಾಗಿದೆ. ಈ ಕೃತಿಗೆ ಪುರಾಣ ನಾಮ ಚೂಡಾಮಣಿ ಎಂಬ ಪರ್ಯಾಯ ನಾಮ ಕೂಡ ಇದೆ. ಈ ಕೃತಿಯು 12 ಆಶ್ವಾಸಗಳನ್ನು ಒಳಗೊಂಡಿದ್ದು ಜೈನ ಧರ್ಮದ 16ನೇ ತೀರ್ಥಂಕರನಾದ ಶಾಂತಿನಾಥನ ಕುರಿತಾಗಿ ಇರತಕ್ಕಂಥ ಒಂದು ಕಾವ್ಯವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 3. ಗಾಳಿಗೆ ಧೂಳು ಲೇಪವಪ್ಪುದೆ. ಈ ಉಕ್ತಿ ಯಾರ ವಚನದ ಸಾಲು? ಆಯ್ಕೆಗಳು: ಎ. ಬಸವಣ್ಣ, ಬಿ. ಹಡಪದ ಅಪ್ಪಣ್ಣ, ಸಿ. ಅಂಬಿಗರ ಚೌಡಯ್ಯ, ಡಿ. ಅಲ್ಲಮಪ್ರಭು. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ. ಅಲ್ಲಮಪ್ರಭು ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ ಅವರ ವಚನದ ಒಂದು ಸಾಲನ್ನು ಕೊಡಲಾಗಿದೆ. ಆ ಪೂರ್ತಿ ವಚನ ಹೀಗಿದೆ: ಶಬ್ದ ಸೂತಕವೆಂಬರು ಶಬ್ದ ಸೂತಕ ಉಂಟೆ, ತನ್ನಯ ಸಂದೇಹವಲ್ಲದೆ ಗಾಳಿ ಧೂಳು ಲೇಪವಪ್ಪುದೆ, ಗುಹೇಶ್ವರ ಲಿಂಗಕ್ಕೆ ಆ ಭಾವವಿಲ್ಲ ಸಂಗನ ಬಸವಣ್ಣ. ಅಲ್ಲಮಪ್ರಭುವರು ಶೂನ್ಯ ಪೀಠಾಧಿಪತಿಯ ಅಧ್ಯಕ್ಷರಾಗಿದ್ದರು. ಇವರ ಒಂದು ಅಂಕಿತ ನಾಮ ಗುಹೇಶ್ವರ. ಪ್ರಶ್ನೆ ಸಂಖ್ಯೆ 4. ಗಂಗಾಧರಂ ಶಾಸನ ದೊರೆತಿರುವ ಸ್ಥಳ. ಆಯ್ಕೆಗಳು: ಎ. ಕುರ್ಕಿಯಾಲ್, ಬಿ. ಬೊಮ್ಮಲಗುಡ್ಡ, ಸಿ. ಕರೀಂನಗರ್, ಡಿ. ಗಂಗಾಧರಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ. ಬೊಮ್ಮಲಗುಡ್ಡ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇದು ಗುಡ್ಡ ಅಂತ ಆಗಬೇಕಾಗಿತ್ತು, ಇದು ಗುಟ್ಟ ಅಂತ ಆಗಿದೆ. ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರ್ಕಿಯಾಲ ಸಮೀಪದ ಬೊಮ್ಮಲಗುಡ್ಡ ಎಂಬಲ್ಲಿ ಈ ಗಂಗಾಧರಂ ಶಾಸನ ದೊರೆತಿದೆ. ಈ ಗಂಗಾಧರಂ ಶಾಸನವು ಪಂಪನ ಕುರಿತಾಗಿ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತದೆ. ಈ ಶಾಸನವನ್ನು ಕೆತ್ತಿಸಿದವರು ಅಂದರೆ ಪಂಪನ ಸಹೋದರನಾದ ಜೀನವಲ್ಲಭ. ಇದು 3 ಭಾಷೆಗಳಲ್ಲಿ ಕಂಡುಬರುತ್ತದೆ. 1 ಸಂಸ್ಕೃತ, 2 ಕನ್ನಡ, 3 ತೆಲುಗುವಿನಲ್ಲಿ ಇದು ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 5. ಕನ್ನಡ ಮಾತು ತಲೆ ಎತ್ತುವ ಬಗೆ. ಈ ಭಾಷಣ ಮಾಡಿದವರು. ಆಯ್ಕೆಗಳು: ಎ. ಗೋವಿಂದ ಪೈ, ಬಿ. ಪಂಜಮಂಗೇಶರಾಯ, ಸಿ. ಬಿ. ಎಂ. ಶ್ರೀ, ಡಿ. ಶಾಂತ ಕವಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ. ಬಿ. ಎಂ. ಶ್ರೀ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಬಿ. ಎಂ. ಶ್ರೀ ಅವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ಐತಿಹಾಸಿಕ ಯುಗ ಪ್ರವರ್ತಕ ಭಾಷಣವನ್ನು 1911ರಲ್ಲಿ ಮಾಡುತ್ತಾರೆ. ಇವರಿಗೆ ಕನ್ನಡದ ಕಣ್ವ, ಕನ್ನಡ ನವೋದಯದ ಆಚಾರ್ಯ ಪುರುಷ ಎಂಬ ಬಿರುದುಗಳಿವೆ. ಪ್ರಶ್ನೆ ಸಂಖ್ಯೆ 6. ಕನ್ನಡದ ಮೊದಲ ಮನೋವಿಶ್ಲೇಷಣಾತ್ಮಕ ಕಾದಂಬರಿ. ಅಂದರೆ ಕೆಳಗೆ ಕಾದಂಬರಿಗಳ ಹೆಸರನ್ನು ನೀಡಲಾಗಿದೆ. ಇದರಲ್ಲಿ ಕನ್ನಡದ ಮೊದಲ ಮನೋವಿಶ್ಲೇಷಣಾತ್ಮಕ ಕಾದಂಬರಿ ಯಾವುದು ಅಂತ ನಾವು ಇಲ್ಲಿ ಗುರುತಿಸಬೇಕು. ಅದಕ್ಕೆ ಆಯ್ಕೆಗಳು: ಎ. ಅಂತರಂಗ, ಬಿ. ಮಹಾಕ್ಷತ್ರಿಯ, ಸಿ. ಮಹಾಬ್ರಾಹ್ಮಣ, ಡಿ. ಮಹಾದರ್ಶನ,
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಯೇ ಅಂತರಂಗ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗುತ್ತದೆ. ಈ ಅಂತರಂಗ ಕೃತಿಯನ್ನು ಕಾದಂಬರಿಯನ್ನು ದೇವುಡು ನರಸಿಂಹಶಾಸ್ತ್ರಿಗಳು ಬರೆಯುತ್ತಾರೆ. ಅಷ್ಟೇ ಅಲ್ಲದೆ ಈ ಕೆಳಗಿನ 3 ಕೃತಿಗಳು ಸಹ ದೇವುಡು ನರಸಿಂಹಾಚಾರ್ಯ ಅವರೇ ಬರೆದಿದ್ದಾರೆ. ಪ್ರಶ್ನೆ ಸಂಖ್ಯೆ 7. ದುರ್ಗೇಶ ನಂದಿನಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿದವರು. ಇದು ದುರ್ಗೇಶ ಅಂತ ಆಗಬೇಕಿತ್ತು, ದುರ್ಗೇಶ ಅಂತಾಗಿದೆ. ಆಯ್ಕೆಗಳು: ಎ ಬಿ ವೆಂಕಟಾಚಾರ್ಯ, ಬಿ ಗುಲ್ವಾಡಿ ವೆಂಕಟರಾಯ್, ಸಿ ಎಂ ಎಸ್ ಪುಟ್ಟಣ್ಣ, ಡಿ ಅಹೋಬಲ ಶಂಕರರಾವ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಬಿ ವೆಂಕಟಾಚಾರ್ಯ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಬಂಗಾಳಿಯ ಪ್ರಸಿದ್ಧ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ಅವರ ವಿಷವೃಕ್ಷ ಕೃತಿಯನ್ನು ಕನ್ನಡದಲ್ಲಿ ದುರ್ಗೇಶ ನಂದಿನಿ ಎಂಬ ಶೀರ್ಷಿಕೆಯಡಿಯಲ್ಲಿ ಶ್ರೀಯುತರು ಅನುವಾದ ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 8. ಕಾವ್ಯಾಲಂಕಾರದ ಕರ್ತೃ ಅಂದರೆ ಕಾವ್ಯಾಲಂಕಾರ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು: ಎ ದಂಡಿ, ಬಿ ವಾಮನ, ಸಿ ಭಾಮಹ, ಡಿ ಕುಂತಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಭಾಮಹ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಭಾಮಹ ಅಲಂಕಾರಗಳಿಲ್ಲದೆ ಕಾವ್ಯತ್ವ ಸಿದ್ಧಿಸುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ನ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾಮುಖಂ ಅಂದರೆ ಹೆಣ್ಣಿನ ಮುಖ ಅಂದವಾಗಿದ್ದರೂ ಒಡವೆಗಳಿಲ್ಲದಿದ್ದರೆ ಅದು ಶೋಭಿಸುವುದಿಲ್ಲ. ಅಂತೆಯೇ ಅಲಂಕಾರಗಳಿಲ್ಲದೆ ಕಾವ್ಯ ಶೋಭಿಸದು ಎಂದು ಈತ ಹೇಳಿದ್ದಾನೆ. ಇನ್ನು ಪ್ರಶ್ನೆ ಸಂಖ್ಯೆ 9. ಕೇಶಿರಾಜನು ಯಾವ ಸಮಾಸವನ್ನು ಅವ್ಯಯೀಭಾವ ಎನ್ನುತ್ತಾನೆ? ಈ ಪ್ರಶ್ನೆಗೆ ಆಯ್ಕೆಗಳು: ಎ ದ್ವಿಗು, ಬಿ ಬಹುರ್ವೀಯ ಸಮಾಸ, ಸಿ ಕ್ರಿಯಾ ಸಮಾಸ, ಡಿ ಅರಿ ಸಮಾಸ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಅರಿ ಸಮಾಸ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 10. ಸ್ಟ್ಯಾಂಡರ್ಡ್ ಡಿಕ್ಷನರಿ ಆಫ್ ಫೋಕ್ಲೋರ್, ಮೈಥಾಲಜಿ ಆ್ಯಂಡ್ ಲೆಜೆಂಡ್ ಸಿದ್ಧಪಡಿಸಿದವನು. ಆಯ್ಕೆಗಳು: ಎ ರಿಚರ್ಡ್ ಎಂ ಡಾರ್ಸನ್, ಬಿ ರಾಬರ್ಟ್ ಕಾರ್ಡ್ವೆಲ್, ಸಿ ಅಲನ್ ಡಂಡಸ್, ಡಿ ಲಿಚ್ ಮರಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಲಿಚ್ ಮರಿಯಾ ಎಂಬುದು ಸರಿಯಾದ ಉತ್ತರ ಆಗುತ್ತದೆ. ಮರಿಯಾ ಲೀಚ್ ಅಥವಾ ಲೀಚ್ ಮರಿಯಾ ಒಬ್ಬ ಅಮೆರಿಕನ್ ಬರಹಗಾರ ಮತ್ತು ಪ್ರಪಂಚದ ಜಾನಪದ ಕಥೆಗಳ ಪುಸ್ತಕಗಳ ಸಂಪಾದಕ ಆಗಿದ್ದಾನೆ. ಪ್ರಶ್ನೆ ಸಂಖ್ಯೆ 11. ಚಾರಿತ್ರಿಕ ಭೌಗೋಳಿಕ ವಿಧಾನ ಸಿದ್ಧಾಂತದ ಪ್ರತಿಪಾದಕ. ಆಯ್ಕೆಗಳು: ಎ ಗ್ರೀಮ್ ಸಹೋದರರು, ಬಿ ಜೂಲಿಯಸ್ ಕ್ರಾಹನೆ ಮತ್ತು ಕಾರ್ಲೆ ಕ್ರಾಹನೆ, ಸಿ ಥಿಯೋಡರ್ ಬೆನ್ಫೆ ಮತ್ತು ಲ್ಯಾಂಗ್, ಡಿ ಮ್ಯಾಕ್ಸ್ ಮುಲ್ಲರ್ ಮತ್ತು ಜಾನ್ ಕಾಕ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಜೂಲಿಯಸ್ ಕ್ರಾಹನೆ ಮತ್ತು ಕಾರ್ಲೆ ಕ್ರಾಹನೆ ಎಂಬುದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 12. ದಿ ಡಿಫೆನ್ಸ್ ಆಫ್ ಪೊಯೆಸಿ ಕೃತಿಯ ಕರ್ತೃ. ಆಯ್ಕೆಗಳು: ಎ ಸಿಡ್ನಿ, ಬಿ ಜಾರ್ಜ್ ಲುಕಾಕ್ಸ್, ಸಿ ಡೆರಿಡಾ, ಡಿ ಎಫ್ ಆರ್ ಲಿವಿಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸಿಡ್ನಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇವರ ಪೂರ್ತಿ ಹೆಸರು ಸರ್ ಫಿಲಿಪ್ ಸಿಡ್ನಿ. ಇವರು ಒಬ್ಬ ಇಂಗ್ಲಿಷ್ ಕವಿ, ಆಸ್ಥಾನಿಕ, ವಿದ್ವಾಂಸ ಮತ್ತು ಸೈನಿಕನಾಗಿದ್ದರು. ಇವರ ಇನ್ನಿತರ ಕೃತಿಗಳಂತಂದರೆ ಸಾನೆಟ್ ಸೀಕ್ವೆನ್ಸ್, ಆಸ್ಟ್ರೋಫೆಲ್ ಮತ್ತು ಸ್ಟೆಲ್ಲಾ, ದಿ ಕೌಂಟೆಸ್ ಆಫ್ ಪಂಬ್ರೋಕ್ಸ್, ಅರ್ಕಾಡಿಯಾ ಮುಂತಾದ ಕೃತಿಗಳನ್ನು ಇವರು ಬರೆದಿದ್ದಾರೆ.
ಡಿಫೆನ್ಸ್ ಆಫ್ ಪೊಯೆಸಿ ಈ ಕೃತಿಗೆ ಇನ್ನೊಂದು ಹೆಸರಂತಂದರೆ ಆನ್ ಅಪೋಲಜಿ ಫಾರ್ ಪೊಯೆಟ್ರಿ ಅಂತ ಕೂಡ ಇದನ್ನು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 13. ಹಿಲ್ಡಾ ಈ ಪಾತ್ರವಿರುವ ಕಾದಂಬರಿ. ಆಯ್ಕೆಗಳು: ಎ ಗ್ರಾಮಾಯಣ, ಬಿ ಮೈಮನಗಳ ಸುಳಿಯಲ್ಲಿ, ಸಿ ತಬ್ಬಲಿಯು ನೀನಾದೆ ಮಗನೆ, ಡಿ ವಂಶವೃಕ್ಷ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ತಬ್ಬಲಿಯು ನೀನಾದೆ ಮಗನೆ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈ ಒಂದು ಕಾದಂಬರಿಯನ್ನು ಎಸ್.ಎಲ್. ಭೈರಪ್ಪ ಅವರು ಬರೆದಿದ್ದಾರೆ. ಈ ಕಾದಂಬರಿಯ ಇನ್ನಿತರೆ ಪಾತ್ರಗಳೆಂದರೆ ಜಾಕ್, ವೆಂಕಟರಮಣ, ಕಾಳಿಂಗ, ತಾಯಮ್ಮ, ಇನ್ನು ಹಲವಾರು ಪಾತ್ರಗಳು ಈ ಒಂದು ಕಾದಂಬರಿಯಲ್ಲಿ ಬರುತ್ತವೆ. ಪ್ರಶ್ನೆ ಸಂಖ್ಯೆ 14. ಕಬ್ಬಿನ ಹಾಲು ಯಾರ ಅಭಿನಂದನ ಗ್ರಂಥ? ಆಯ್ಕೆಗಳು: ಎ ಕೆ ವಿ ಶಂಕರಗೌಡ, ಬಿ ಜಿ.ಶಂ ಪರಮಶಿವಯ್ಯ, ಸಿ ಹಾಮಾನಾಯಕ್, ಡಿ ಎಂ.ಎಸ್. ಸುಂಕಾಪುರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಕೆ ವಿ ಶಂಕರಗೌಡ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಕೆ ವಿ ಶಂಕರಗೌಡ ಮಂಡ್ಯ ಜಿಲ್ಲೆಯವರು. ಮಂಡ್ಯ ಜಿಲ್ಲೆಯ ಆಧುನಿಕ ಶಿಲ್ಪಿ ಮತ್ತು ನಿತ್ಯ ಸಚಿವ ಎಂದೇ ಪ್ರಸಿದ್ಧರು. ರಾಜಕೀಯ ಕ್ಷೇತ್ರ ಅಷ್ಟೇ ಅಲ್ಲದೆ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡವರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 15. ಚಿರಕುಂಡ ಈ ಪಾತ್ರವಿರುವ ಕಾದಂಬರಿ. ಆಯ್ಕೆಗಳು: ಎ ಕಬ್ಬಿಣದ ಕಾಗೆ, ಬಿ ದುರ್ಗಾಸ್ತಮಾನ, ಸಿ ಚಿರಸ್ಮರಣೆ, ಡಿ ಹೆಜ್ಜಾಲ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ ಚಿರಸ್ಮರಣೆ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಚಿರಸ್ಮರಣೆ ಇದು ನಿರಂಜನರ ಕಾದಂಬರಿಯಾಗಿದೆ. ಇವರ ನಿಜನಾಮ ಕುಳಕುಂದ ಶಿವರಾಯ. ಖ್ಯಾತ ಬರಹಗಾರ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಪ್ರಗತಿಪರ ಚಳುವಳಿಯ ಮುಂದಾಳು. ಕನ್ನಡದ ಕಟ್ಟಾಳು ಅಂತ ಇವರು ಖ್ಯಾತಿಯನ್ನು ಕೂಡ ಗಳಿಸಿದರು. ಪ್ರಶ್ನೆ ಸಂಖ್ಯೆ 16. ಬಯಲು ಸೀಮೆಯ ಜನಪದ ಗೀತೆಗಳು ಕೃತಿಯ ಸಂಪಾದಕರು. ಆಯ್ಕೆಗಳು: ಎ ಡಿ ಲಿಂಗಯ್ಯ, ಬಿ ಸೋಮಶೇಖರ ಇಂಬ್ರಾಪುರ್, ಸಿ ಸಿಂಪಿ ಲಿಂಗಣ್ಣ, ಡಿ ಹಾಮಾನಾಯಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಡಿ ಲಿಂಗಯ್ಯ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಡಿ ಲಿಂಗಯ್ಯ ಅವರು ಪ್ರಸಿದ್ಧ ಜಾನಪದ ತಜ್ಞರು, ಪ್ರಾಧ್ಯಾಪಕರು, ಕವಿಗಳು ಹಾಗೂ ಸಾಹಿತಿಗಳಾಗಿ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 17. ಸಮಸ್ಯೆಯ ಮಗು ಕಥಾ ಸಂಕಲನದ ಕರ್ತೃ. ಆಯ್ಕೆಗಳು: ಎ ವೈದೇಹಿ, ಬಿ ತ್ರಿವೇಣಿ, ಸಿ ಸದಾಶಿವ, ಡಿ ಕೊರಡ್ಕಲ್ ಶ್ರೀನಿವಾಸರಾಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ತ್ರಿವೇಣಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ತ್ರಿವೇಣಿ ಕಾವ್ಯನಾಮದಿಂದ ಪ್ರಸಿದ್ಧರಾದ ಅನುಸೂಯ ಅವರು ಸಮಸ್ಯೆಯ ಮಗು ಕಥಾ ಸಂಕಲನ ಅಷ್ಟೇ ಅಲ್ಲದೆ ಎರಡು ಮನಸ್ಸು, ಹೆಂಡತಿಯ ಹೆಸರು ಎಂಬ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಅನೇಕ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಬೆಳ್ಳಿ ಮೋಡ, ಶರಪಂಜರ, ಬೆಕ್ಕಿನ ಕಣ್ಣು, ಹೃದಯ ಗೀತೆ, ಅಪಸ್ವರ, ಸೋತು ಗೆದ್ದವಳು ಹೀಗೆ ಮುಂತಾದ ಕಾದಂಬರಿಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 18. ಕಾವ್ಯಂ ತಾನಿದು ನವರಸ ಸೇವ್ಯಂ ಈ ಸಾಲು ಇರುವ ಕೃತಿ. ಆಯ್ಕೆಗಳು: ಎ ಹರಿಶ್ಚಂದ್ರ ಚಾರಿತ್ರ್ಯ, ಬಿ ಕಬ್ಬಿಗರ ಕಾವ, ಸಿ ಗಿರಿಜಾ ಕಲ್ಯಾಣ, ಡಿ ನಳಚರಿತ್ರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಗಿರಿಜಾ ಕಲ್ಯಾಣ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಈ ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೆದವರು ಹರಿಹರ. ರಗಳೆ ಕವಿ ಹರಿಹರ ಎಂದು ಅಪಹಾಸ್ಯ ಮಾಡಿದ್ದಕ್ಕಾಗಿ ಅದನ್ನು ಸವಾಲಾಗಿ ಸ್ವೀಕರಿಸಿ ಗಿರಿಜಾ ಕಲ್ಯಾಣ ಎಂಬ ಕೃತಿಯನ್ನು ಚಂಪು
ಚಂಪು ಸಾಹಿತ್ಯದಲ್ಲಿ ಬರೆಯುತ್ತಾನೆ. ಪ್ರಶ್ನೆ ಸಂಖ್ಯೆ 19. ಬಳಸದಿರ್ ಅದ್ವೈತವನು ಬಾಹ್ಯದೊಳು ಈ ಸಾಲುಗಳುಳ್ಳ ರಚನೆಯ ತತ್ವ ಪದಕಾರ. ಆಯ್ಕೆಗಳು: ಎ ಖಡಕೋಳ ಮಡಿವಾಳಪ್ಪ, ಬಿ ಶಿಶುನಾಳ ಶರೀಫ, ಸಿ ನಿಜಗುಣ ಶಿವಯೋಗಿ, ಡಿ ಮುಪ್ಪಿನ ಷಡಕ್ಷರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ನಿಜಗುಣ ಶಿವಯೋಗಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ವಿವೇಕ ಚಿಂತಾಮಣಿಯನ್ನು ಇವರೇ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಅನುಭವ ಸಾರ, ಕೈವಲ್ಯ ಪದ್ಧತಿ ಹೀಗೆ ಹಲವಾರು ಕೃತಿಗಳನ್ನು ಕೂಡ ಇವರು ರಚನೆಯನ್ನು ಮಾಡಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 20. ವಾರ್ ಆ್ಯಂಡ್ ಪೀಸ್ ಕೃತಿಯ ಕನ್ನಡ ಅನುವಾದಕರು. ಆಯ್ಕೆಗಳು: ಎ ದೇ ಜವರೇಗೌಡ, ಬಿ ಪ್ರಧಾನ ಗುರುದತ್ತ, ಸಿ ಕೆ.ಎಸ್. ಭಗವಾನ್, ಡಿ ಸುಧಾಕರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ದೇ ಜವರೇಗೌಡ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ದೇ ಜವರೇಗೌಡ ಅವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಇವರು ಟಾಲ್ಸ್ಟಾಯ್ ಅವರು ರಚನೆ ಮಾಡಿದಂತಹ ವಾರ್ ಆ್ಯಂಡ್ ಪೀಸ್ ಕೃತಿಯನ್ನು ಯುದ್ಧ ಮತ್ತು ಶಾಂತಿ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅಷ್ಟೇ ಅಲ್ಲದೆ ಅನ್ನಾ ಕರೀನಾ ಎಂಬ ಕೃತಿಯನ್ನು ಕೂಡ ಅನುವಾದಿಸಿದ್ದಾರೆ. ಜೇನ್ ಆಸ್ಟಿನ್ ಅವರ ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಎಂಬ ಕೃತಿಯನ್ನು ಹಮ್ಮು ಬಿಂಬು ಎಂಬ ಶೀರ್ಷಿಕೆಯಡಿಯಲ್ಲಿ ಇವರು ಅನುವಾದ ಮಾಡಿದ್ದಾರೆ. ಇನ್ನು ಹಲವಾರು ಸಾಹಿತ್ಯಿಕ ಕೃತಿಗಳನ್ನು ಬರೆಯುವ ಮೂಲಕ ಈ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಬಹುದು. ಇಲ್ಲಿಗೆ 20 ಪ್ರಶ್ನೆಗಳನ್ನು ಚರ್ಚೆ ಮಾಡಿದಂತಾಯಿತು. ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಈ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸ್ನೇಹಿತರಿಗೂ ಇದನ್ನು ಕಳಿಸ್ರಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗುವುದು. ಧನ್ಯವಾದಗಳು.